ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ವೆಲ್ಕಮ್ ಬ್ಯಾಕ್. ಗ್ಯಾರಂಟಿ ಯೋಜನೆಗಳು ಸರ್ಕಾರಕ್ಕೆ ಹೊರೆ ಆದ್ವಾ? ಈ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಮಾಡಿದ ಖರ್ಚೆಷ್ಟು? ಸರ್ಕಾರವೇ ಅಂಕಿಅಂಶಗಳನ್ನ ಬಿಡುಗಡೆ ಮಾಡಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂಕಿಅಂಶಗಳನ್ನ ಬಿಡುಗಡೆ ಮಾಡಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಬಹು ದೊಡ್ಡ ಹೊರೆ ಆಯ್ತಾ? ಸಿಎಂ DK ಶಿವಕುಮಾರ್ ಹೇಳಿದ ಮಾತು ನಿಜ ಆಯ್ತು. ವರ್ಷದಲ್ಲಿ ಸರ್ಕಾರ ಖರ್ಚು ಮಾಡಿದ್ದು ಎಷ್ಟು ಅಂತ ನೋಡಿದ್ರೆ ಶಾಕ್ ಆಗತ್ತೆ. ಸರ್ಕಾರವೇ ಬಿಡುಗಡೆ ಮಾಡಿರ್ತಕ್ಕಂಥ ಅಂಕಿಅಂಶಗಳು, ಗ್ಯಾರಂಟಿ ಅನುಷ್ಠಾನ ಸಮಿತಿ ಬಿಡುಗಡೆ ಮಾಡಿರ್ತಕ್ಕಂಥ ಅಂಕಿಅಂಶಗಳು. ಒಂದೊಂದು ಯೋಜನೆಗೂ ಎಷ್ಟು ಅಂತ ನಮ್ಮ ತಲೆ ಮೇಲೆ ನೀವು ನೋಡಬಹುದು. ಎಷ್ಟೆಷ್ಟು ಸಾವಿರ ಕೋಟಿ ಅಂತ. ಕೇವಲ ಅನ್ನಭಾಗ್ಯ ಒಂದಕ್ಕೆ 16,000 ಕೋಟಿ ಆಗಿರ್ತಕ್ಕಂಥದ್ದು ಖರ್ಚಾಗಿದೆ ಕಳೆದ 2.5 ವರ್ಷದಲ್ಲಿ. ಬಜೆಟ್ನ ಬಹುದೊಡ್ಡ ಭಾಗ ಈ ಗ್ಯಾರಂಟಿ ಯೋಜನೆಗಳಿಗೆ ಹೋಗಿದೆ ಅನ್ನೋದು ಕ್ಲಿಯರ್. 915 ಕೋಟಿ ಯುವ ನಿಧಿಗೆ, ಒಟ್ಟು 1,20,000 ಕೋಟಿ, 1.25 ಲಕ್ಷ ಕೋಟಿಗೂ ಹೆಚ್ಚು. ಬರೀ ಗೃಹಲಕ್ಷ್ಮಿ ಯೋಜನೆಯೊಂದಕ್ಕೆ 62,000 ಕೋಟಿ ಖರ್ಚಾಗಿದೆ. ಗೃಹ ಜ್ಯೋತಿ ಯೋಜನೆಗೆ 22,000 ಕೋಟಿ ವೆಚ್ಚ. ಶಕ್ತಿ ಯೋಜನೆ 17,000 ಕೋಟಿ. ಅನ್ನಭಾಗ್ಯ ಯೋಜನೆಗೆ 16,000 ಕೋಟಿ. ಎಲ್ಲಿಂದ ಬರುತ್ತೆ ಈ ಕೋಟಿ ದುಡ್ಡೆಲ್ಲ? ಜನಗಳ ದುಡ್ಡು, ನಮ್ಮದೇ ಜನಗಳ ದುಡ್ಡು, ಸರ್ಕಾರದ ದುಡ್ಡು, ಜನಗಳ ದುಡ್ಡು. ಅದನ್ನೇ ಜನಗಳಿಗೆ ಗ್ಯಾರಂಟಿ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣವಿಲ್ಲದಂತಾಗಿದೆಯಾ? ಯಾವುದಕ್ಕೆ ಕೇಳಿದ್ರೂ ಹಣ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಸರ್ಕಾರಿ ಆಸ್ಪತ್ರೆಗಳಿಗೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ, ಅಥವಾ ಶಿಕ್ಷಣ ವಲಯಕ್ಕೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ, ಅಥವಾ ಬೇರೆ ಯಾವುದೇ ಯೋಜನೆಗಳಿಗೆ, ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹಣ ಇಲ್ಲ. ಈ ಎಲ್ಲ ಪರಿಸ್ಥಿತಿ ಗ್ಯಾರಂಟಿ ಯೋಜನೆಗಳಿಂದಾಗಿಯೇ ಆಗಿದೆಯಾ? ಹೊರೆ ಆಗಿದೆ ಅಂತ DK ಶಿವಕುಮಾರ್ ಅವರು ಹೇಳಿದ್ದು, ಹೊರೆ ಆಗಿದೆ ಅಂತ ಇನ್ನು ಸಾಕಷ್ಟು ಮಂದಿ ರಾಜಕಾರಣಿಗಳು ಹೇಳಿದ್ದು ಸತ್ಯನಾ? ಮೊನ್ನೆಯಷ್ಟೇ DCM DK ಸಾಹೇಬ್ರು ಸರ್ಕಾರಕ್ಕೆ ಗ್ಯಾರಂಟಿಗಳು ಹೊರೆ ಆಗ್ತಾ ಇದೆ ಅಂತ ಬಾಂಬ್ ಸಿಡಿಸಿದ್ರು. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇದೀಗ DK ಶಿವಕುಮಾರ್ ಹೇಳಿದ ಮಾತು ಸತ್ಯವಾಗಿದೆ. 2.5 ವರ್ಷದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾದ ಹಣ ಎಷ್ಟು ಅನ್ನೋದರ ಲೆಕ್ಕವನ್ನ ಸರ್ಕಾರವೇ ಕೊಟ್ಟಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಕಾಂಗ್ರೆಸ್ ಗ್ಯಾರಂಟಿಗಳ ಜಪ ಮಾಡಿ ರಾಜ್ಯದ ಗದ್ದುಗೆ ಹಿಡಿಯಿತು. ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟ ಮಾತಿನಂತೆ ಗ್ಯಾರಂಟಿ ಭಾಗ್ಯಗಳನ್ನ ಜಾರಿಯನ್ನು ಕೂಡ ಮಾಡಿತು. ಆದರೆ 2.5 ವರ್ಷ ಕಳೀತಾ ಇದ್ದಂತೆ ಸರ್ಕಾರಕ್ಕೆ ಗ್ಯಾರಂಟಿ ಹೊರೆಯಾಗಿ ಬಿಟ್ಟಿದೆ. ರಾಜ್ಯದಲ್ಲಿ ಗ್ಯಾರಂಟಿಗೆ ಖರ್ಚಾದ ಹಣ ಎಷ್ಟು ಗೊತ್ತಾ? ಗ್ಯಾರಂಟಿಗೆ 1.20 ಲಕ್ಷ ಕೋಟಿ ಖರ್ಚು ಮಾಡಿದ ಸರ್ಕಾರ. ಮೊನ್ನೆಯಷ್ಟೇ DCM DK ಶಿವಕುಮಾರ್ ಸರ್ಕಾರಕ್ಕೆ ಗ್ಯಾರಂಟಿಗಳು ಹೊರೆಯಾಗ್ತಿವೆ ಅಂತ ಸತ್ಯ ಒಪ್ಪಿಕೊಂಡಿದ್ರು. ಇದಕ್ಕೆ ಸಾಕ್ಷಿ ಎಂಬಂತೆ ಇದೀಗ 2.5 ವರ್ಷದಲ್ಲಿ ಗ್ಯಾರಂಟಿಗೆ ಖರ್ಚಾದ ಹಣ ಎಷ್ಟು ಅಂತ ಸರ್ಕಾರ ಲೆಕ್ಕ ಕೊಟ್ಟಿದೆ. ಗ್ಯಾರಂಟಿ ಖರ್ಚು 2023ರಿಂದ 2026 2.5 ವರ್ಷದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಬರೋಬ್ಬರಿ 62,345 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಇನ್ನು ಗೃಹ ಜ್ಯೋತಿ ಯೋಜನೆಗೆ 22,839 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಶಕ್ತಿ ಯೋಜನೆಗೆ 17,606 ಕೋಟಿ ರೂಪಾಯಿ. ಅನ್ನಭಾಗ್ಯ ಯೋಜನೆಗೆ 16,000 ಕೋಟಿ ರೂಪಾಯಿ. ಯುವ ನಿಧಿ ಯೋಜನೆಗೆ 915 ಕೋಟಿ ಹಣ ಖರ್ಚು ಮಾಡಿದೆ. ಗ್ಯಾರಂಟಿ ಯೋಜನೆಗಳಿಗಾಗಿಯೇ ಒಟ್ಟು 1.20 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಭರಿಸಿದೆ. ನೋಡಿದ್ರಲ್ವಾ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟೊಂದು ದುಡ್ಡು ಸುರಿತಾ ಇದೆ ಅಂತ. ಇದನ್ನೆಲ್ಲ ನೋಡಿದ್ರೆ ನಮಗೆ ಸರ್ಕಾರಕ್ಕೆ ಗ್ಯಾರಂಟಿ ಹೊರೆಯಾಗ್ತಿವೆ ಅಂತ DCM DK ಶಿವಕುಮಾರ್ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, 1ನೇ ತಾರೀಕು ಇದೀಗ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಮಂಡನೆ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಗ್ಯಾರಂಟಿ ಹೊರೆಯನ್ನ ಹೇಗೆ ಸರಿದೂಗಿಸ್ತಾರೆ?
ಇದಕ್ಕೆ ಸಂಪನ್ಮೂಲವನ್ನು ಎಲ್ಲಿಂದ ಕ್ರೋಢೀಕರಿಸ್ತಾರೆ? ಇನ್ನೂ 2.5 ವರ್ಷ ಏನು ಗ್ಯಾರಂಟಿಗಳನ್ನು ಕೊಡಬೇಕಲ್ಲ, ಅದಕ್ಕೆ ಹಣ ಎಲ್ಲಿಂದ ತರ್ತಾರೆ? ಇನ್ನು ಖೋತಾ ಬಿದ್ದಿರ್ತಕ್ಕಂಥ ಅನೇಕ ಯೋಜನೆಗಳಿಗೆ ಹಣವನ್ನು ಎಲ್ಲಿಂದ ತರ್ತಾರೆ? ಏನು ಲೆಕ್ಕಾಚಾರ ನಡೀತಾ ಇದೆ ಸರ್ಕಾರದಲ್ಲಿ? ಬಸವರಾಜ್. ಶ್ರೀಲಕ್ಷ್ಮಿ, ಇಲ್ಲಿ ಬಹಳ ಸ್ಪಷ್ಟ. ಒಂದು ಗ್ಯಾರಂಟಿಗಳ ಹಣವನ್ನು ಇದೇ ರಾಜಸ್ವ ಹಣದಿಂದ ಮತ್ತು ತೆರಿಗೆ ಹಣದಿಂದಲೇ ಹೊಂದಿಸಬೇಕು. ಬೇರೆ ಒಂದು ಮೂಲಗಳಿಲ್ಲ ಹಣವನ್ನು ಹೊಂದಿಸೋದಕ್ಕೆ. ಆಮೇಲೆ ಈ 1,20,000 ಕೋಟಿ ಕೊಟ್ಟಿರ್ತಕ್ಕಂಥ ಹಣ್ಣು ಜನರ ದುಡ್ಡು ಜನರಿಗೆ ಹೋಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ಲಿಕ್ಕಾಗ್ತಿಲ್ಲ ಅನ್ನುವಂಥದ್ದು. ಒಂದು, ನಾವು ಊರು ಹೇಗಿದೆ ಅನ್ನೋದು ಗೊತ್ತಾಗಬೇಕು ಅನ್ನೋದ್ರೆ ಆ ಊರಿನ ರಸ್ತೆಗಳು ಹೇಗಿದ್ದಾವೆ ಅನ್ನೋಂಥದ್ದನ್ನು ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ, ಚರಂಡಿಗಳು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದ್ದಾವೆ ಅನ್ನುವಂಥದ್ದು. ಆದರೆ ಆ ಎಲ್ಲ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹಣದ ಕೊರತೆ ಉಂಟಾಗ್ತಾ ಇದೆ. ಶಾಸಕರಿಗೆ ಅದೇ ಪ್ರಶ್ನೆ ತಲೆದೂಗಿರ್ತಕ್ಕಂಥದ್ದು. ನಾವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೇವೆ, ಜನರಿಗೆ ತಲುಪಿಸ್ತಾ ಇದ್ದೇವೆ, ಜನರ ಹಣ ತೆಗೆದುಕೊಳ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ, ಓಕೆ ಒಪ್ಕೊಳ್ಳೋಣ. ಆದರೆ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡೋಕ್ಕಾಗ್ತಿಲ್ಲ. ಕೆಲವರು ಯಾರೆಲ್ಲ ಗ್ಯಾರಂಟಿಗಳನ್ನು ತೆಗೆದುಕೊಳ್ತಿಲ್ಲಲ್ಲ ಅವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ, ನಿಮಗೆ ಮತ ಹಾಕಿದ್ದೇವೆ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೇ ಇದ್ದರೆ ನೀವು ಹೇಗೆ ಕಾಲಿಡ್ತೀರಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಶಾಸಕರು ಎತ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಹೊರೆ ಆಗ್ತಾ ಇದೆ ಅನ್ನುವಂಥದ್ದು. 1,20,000 ಕೋಟಿ 2 ವರ್ಷದಲ್ಲಿ ಖರ್ಚು ಮಾಡಿದ್ದಾರೆ ಅಂದರೆ ದೊಡ್ಡ ಮೊತ್ತ ಆಗುತ್ತೆ. ಈ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ತಕ್ಕಂಥ ಹಣ ಅದು. ಹೀಗಾಗಿ ಒಂದಷ್ಟು ಉಳಿದಂಥ ಏನು ಹಣದ ಕೊರತೆ ಇದೆ ಅದನ್ನು ಸಾಲದ ರೂಪದಲ್ಲಿ ತೆಗೆದುಕೊಂಡು ತುಂಬುವಂಥ ಕೆಲಸವನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಈ ವರ್ಷದ ಬಜೆಟ್ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸವಾಲಾಗಿದೆ. ಯಾಕೆ ಅಂದರೆ ಒಂದು ಕಡೆ ಹಣಗಳ ಆದಾಯ ಸಂಗ್ರಹ ಕೊರತೆ ಉಂಟಾಗ್ತಾ ಇದೆ ಅನ್ನುವಂಥದ್ದು, ಮತ್ತು ಇನ್ನೊಂದು ಕಡೆ ಈ ಗ್ಯಾರಂಟಿಗಳ ಯೋಜನೆಗಳು ಒಂದಷ್ಟು ಭಾರವಾಗ್ತಾ ಇದ್ದಾವೆ ಮತ್ತು ಅಭಿವೃದ್ಧಿಗೂ ಕೂಡ ಹಣ ಹೊಂದಿಸ್ಕೊಡ್ಬೇಕಾದಂಥ ಅನಿವಾರ್ಯತೆ ಎದುರಾಗಿರೋದ್ರಿಂದ ಸಹಜವಾಗಿ ಸವಾಲಿನ ಕೆಲಸ ಆಗ್ತಾ ಇದೆ. ಮತ್ತು ಇನ್ನೊಂದಿಷ್ಟು ಕಮಿಟೆಡ್ ಎಕ್ಸ್ಪೆಂಡಿಚರ್ ಕೂಡ ಇರೋದ್ರಿಂದ ಮತ್ತು ಸಾಲವನ್ನು ಕೂಡ ಮರುಪಾವತಿ ಮಾಡಬೇಕಾದಂಥ ಅನಿವಾರ್ಯತೆಗಳು ಕೂಡ ಮತ್ತು ಅದಕ್ಕೆ ಬಡ್ಡಿಯನ್ನು ಕಟ್ಟಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಈ ಬಾರಿಯ ಬಜೆಟ್ ಸಿದ್ದರಾಮಯ್ಯ ಅವರಿಗೆ ಸವಾಲಾಗಿದೆ. ಮತ್ತು ಗ್ಯಾರಂಟಿಗಳ ಪರಿಷ್ಕರಣೆ ಆಗಬೇಕು ಅನ್ನುವಂಥ ಒತ್ತಾಯ ಕಾಂಗ್ರೆಸ್ ಪಕ್ಷದೊಳಗಡೆ ಕೇಳಿ ಬರ್ತಾ ಇದೆ. ಅದು ನಿರಂತರವಾದಂಥ ಪ್ರಕ್ರಿಯೆಯನ್ನು ಈಗಾಗಲೇ ಆರಂಭ ಮಾಡಿದೆ ಒಂದು ಗ್ಯಾರಂಟಿಗಳ ಪರಿಷ್ಕರಣೆ ಮಾಡೋದಕ್ಕೆ. ಆದರೆ ಇನ್ನಷ್ಟು ವಿಳಂಬ ಆಗ್ಬೋದು. ಆದರೆ ಈ ವರ್ಷದ ಬಜೆಟ್ ಮಾತ್ರ ಈ ಗ್ಯಾರಂಟಿಗಳ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಹೊಂದಿಸೋದು ದೊಡ್ಡ ಮಟ್ಟದ ಸವಾಲಾಗಿದೆ. ಹೀಗಾಗಿ ಸಾರ್ವಜನಿಕರು ಒಂದು ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸಹಜವಾಗಿ ಸರ್ಕಾರದ ಮೇಲೆ ಆಕ್ರೋಶವನ್ನಗೊಂಡಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಇವತ್ತಿನಿಂದ ದ್ವಿತೀಯ PUC ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಮಾರ್ಚ್ 17ನೇ ತಾರೀಕುವರೆಗೆ ದ್ವಿತೀಯ PUC ಪರೀಕ್ಷೆಗಳು ನಡೆಯುತ್ತೆ. ಈ ದ್ವಿತೀಯ PUC ಪರೀಕ್ಷೆಗಳಿಗೆ 7,10,363 ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಪರೀಕ್ಷೆ ನಡೆಯಲಿದೆ. ರಾಜ್ಯದ 1,217 ಕೇಂದ್ರಗಳಲ್ಲಿ PUC ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ಈ ಪರೀಕ್ಷೆಗಳಿಗೆ PU ಎಕ್ಸಾಮ್ ಬೋರ್ಡ್ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಪ್ರತಿ ಕೇಂದ್ರದಲ್ಲಿಯೂ ಕೂಡ ವೆಬ್ ಕಾಸ್ಟಿಂಗ್ ಕಡ್ಡಾಯ ಅಂತ ಹೇಳಲಾಗಿದೆ. ಸಾಮಾಜಿಕ ಜಾಲತಾಣಗಳ ಮೇಲೂ ಕೂಡ ನಿಗಾ ಇರಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನು ಹಾಕಲಾಗಿದೆ. ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ CCTV ಇರುತ್ತೆ. ಯಾವುದೇ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದ ಹಾಗೆ, ಆಮೇಲೆ ಪರೀಕ್ಷೆ ನಡೆಸೋದಕ್ಕೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗದ ಹಾಗೆ PU ಬೋರ್ಡ್ ಕ್ರಮ ಕೈಗೊಂಡಿದೆ. ವಿದ್ಯಾರ್ಥಿಗಳಿಗೆ ಏನೆಲ್ಲ ಅನುಕೂಲಗಳು ಬೇಕೋ ಅದನ್ನೆಲ್ಲ ಮಾಡಿಕೊಡಲಾಗಿದೆ. ಪರೀಕ್ಷೆಗಳು ಸುಸೂತ್ರವಾಗಿ ನಡೆಯುವಂತೆ PU ಬೋರ್ಡ್ ಸಾಕಷ್ಟು ಕ್ರಮ ಕೈಗೊಂಡಿದೆ. 7,10,363 ವಿದ್ಯಾರ್ಥಿಗಳು ಈ ಸಾರಿ PUC ಪರೀಕ್ಷೆಗೆ ನೋಂದಣಿ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಅಷ್ಟೇ ಇರುತ್ತೆ PUC ಪರೀಕ್ಷೆ. ರಾಜ್ಯದ 1,217 ಕೇಂದ್ರಗಳಲ್ಲಿ PUC ಪರೀಕ್ಷೆ ಆರಂಭ ಆಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಚರಣ್ ಕನೆಕ್ಟ್ ಆಗಿದ್ದಾರೆ. ಚರಣ್, ರಾಜ್ಯಾದ್ಯಂತ 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸಾರಿ PUC ಎಕ್ಸಾಮ್ ಬರೀತಾ ಇದ್ದಾರೆ. ಸೊ ಈ PUC ಎಕ್ಸಾಮ್ಗೆ ಯಾವ ರೀತಿಯಲ್ಲಿ ಪ್ರಿಪ್ರೇಷನ್ಸ್ ಆಗಿದೆ, ಏನು ಸಮಸ್ಯೆ ಆಗದೆ ಇರೋ ಹಾಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹೇಗೆ ಕೈಗೊಳ್ಳಲಾಗಿದೆ, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಾಗಿದೆಯಾ, ಏನೆಲ್ಲ ಅಪ್ಡೇಟ್ ಇದೆ?
ಎಸ್ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಈ ಒಂದು ದ್ವಿತೀಯ PUC ಪರೀಕ್ಷೆ ಅನ್ನುವಂಥದ್ದು ವಿದ್ಯಾರ್ಥಿಗಳ ಜೀವನದಲ್ಲಿ ಬಹುಮುಖ್ಯ ಘಟ್ಟ ಆಗಿರುತ್ತೆ. ಅದರಲ್ಲೂ ಕೂಡ ವಿದ್ಯಾರ್ಥಿ ಜೀವನ ಅಂತ ಹೇಳಿದ್ರೆ PUC ಪರೀಕ್ಷೆ ಅನ್ನುವಂಥದ್ದು ಪ್ರಮುಖ ಹಂತವನ್ನ ಒಂದು ದಾಟಬೇಕಾದ್ರೆ ಈ ಒಂದು PUC ಪರೀಕ್ಷೆಯನ್ನ ಬರೆಯುವಂತಹ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಮತ್ತೆ ಅದು ಭವಿಷ್ಯದ ಒಂದು ನಿರ್ಣಾಯಕ ಹಂತ ಆಗಿರುತ್ತೆ. ಈ ಒಂದು ಪರೀಕ್ಷೆ ಇಂದಿನಿಂದ ರಾಜ್ಯದಾದ್ಯಂತ ಆರಂಭ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಪರೀಕ್ಷೆಗೆ ಸಕಲ ಸಿದ್ಧತೆಗಳನ್ನ ಶಿಕ್ಷಣ ಇಲಾಖೆ ಮಾಡಿರುವಂಥದ್ದು. ಅದರ ಜೊತೆಗೆ ಕೊನೆ ಹಂತದ ಪ್ರಿಪರೇಷನ್ಸ್ಗಳೇನಿದೆ ಆ ಒಂದು ಪ್ರಿಪರೇಷನ್ಸ್ಗಳನ್ನು ಕೂಡ ವಿದ್ಯಾರ್ಥಿಗಳು ಮಾಡ್ತಾ ಇರುವಂಥದ್ದು. ಇವತ್ತಿನಿಂದ ಮಾರ್ಚ್ 17ರವರೆಗೆ ಈ ಒಂದು ಪರೀಕ್ಷೆ ಆರಂಭ ಆಗುತ್ತೆ. ಈ ಒಂದು ಪರೀಕ್ಷೆಯಲ್ಲಿ ಸುಮಾರು 17 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡ್ಕೊಂಡಿರುವಂಥದ್ದು. ಜೊತೆಗೆ 1027ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ಈ ಒಂದು ಪರೀಕ್ಷೆಗಳು ನಡೀತಾ ಇರುವಂಥದ್ದು. ಇದರ ಜೊತೆಗೆ ವಿದ್ಯಾರ್ಥಿಗಳು ಕೊನೆ ಹಂತದ ಸಿದ್ಧತೆಗಳನ್ನ ನಡೆಸ್ಕೊಳ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು, ಪರೀಕ್ಷಾ ಕೇಂದ್ರದ ಒಳಭಾಗಕ್ಕೆ ಕೂಡ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ತಮ್ಮ ಹಾಲ್ ಟಿಕೆಟ್ಗಳಾಗಿರ್ಬೋದು, ಮತ್ತೆ ತಮಗೆ ಬೇಕಾಗಿರುವಂತಹ ವಸ್ತುಗಳೇನಿರ್ತವೆ ಆ ಒಂದು ವಸ್ತುಗಳನ್ನ ಪಡೆದುಕೊಳ್ಳುವಂಥದ್ದು ಮತ್ತೆ ತೆಗೆದುಕೊಂಡು ಹೋಗುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ವಿದ್ಯಾರ್ಥಿಗಳನ್ನ ಗಮನಿಸ್ತಾ ಇರ್ಬೋದು, ಕೊನೆ ಹಂತವಾಗಿ ತಮ್ಮ ಹಾಲ್ ಟಿಕೆಟ್ಗಳ ನಂಬರ್ಗಳಲ್ಲಿ ನಮೂದಿಸಿದಂತಹ ಕೇಂದ್ರಗಳು ಯಾವುದಿದೆ, ಪರೀಕ್ಷಾ ಕೇಂದ್ರಗಳು ಯಾವುದು, ತಮ್ಮ ಬೆಂಚ್ಗಳು ಯಾವುದು, ಅವುಗಳೆಲ್ಲವನ್ನ ಕೂಡ ಗಮನಿಸಿಕೊಂಡು ಮತ್ತೆ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಶಿಕ್ಷಣ ಇಲಾಖೆಯಿಂದ ಮಾಡಿರುವಂಥದ್ದು. ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಒಳಭಾಗಕ್ಕೆ ತೆಗೆದುಕೊಳ್ಳದೆ ಹೋಗದಂತೆ ಪ್ರತಿಯೊಂದು ವಿದ್ಯಾರ್ಥಿಗಳನ್ನ ಕೂಡ ಚೆಕ್ ಮಾಡಿ ಕಳಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂಥದ್ದು. ಗಮನಿಸ್ತಾ ಇರಬಹುದು, ವಿದ್ಯಾರ್ಥಿಗಳು ಕೊನೆಯ ಹಂತದ ಸಿದ್ಧತೆಯ ಜೊತೆಗೆ ಪರೀಕ್ಷಾ ಕೇಂದ್ರಗಳಲ್ಲಿ ಬಂದು ಕೂಡ ಕುಳಿತಿರುವಂಥದ್ದು. ತಮ್ಮ ಭವಿಷ್ಯದ ನಿರ್ಧಾರವನ್ನ ಮಾಡುವಂತಹ ಪರೀಕ್ಷೆಗಳಿಗೆ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡು ಒಂದು ಧೈರ್ಯದಿಂದ ಮತ್ತೆ ಸ್ಫೂರ್ತಿದಾಯಕವಾಗಿ ಈ ಒಂದು ಪರೀಕ್ಷೆಯನ್ನ ಎದುರಿಸೋದಕ್ಕೆ ಕೂಡ ಬಂದು ಸಕಲ ಸಿದ್ಧತೆಗಳೊಂದಿಗೆ ಬಂದು ಕುಳಿತಿರುವಂಥದ್ದು. ಇದರ ಜೊತೆಗೆ ಪ್ರಮುಖವಾಗಿ ಈ ಪರೀಕ್ಷಾ ಕೇಂದ್ರಗಳೇನಿದೆ ಈ ಒಂದು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಕೂಡ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಏನು ಪರೀಕ್ಷಾ ಪತ್ರಿಕೆಗಳು ಲೀಕ್ ಆಗಿತ್ತು ಅನ್ನುವಂತಹ ಒಂದಿಷ್ಟು ಗೊಂದಲಗಳೇನಿತ್ತು, ಅದಾದ ಬಳಿಕ ಅಲರ್ಟ್ ಆಗಿದ್ದಂತಹ ಶಿಕ್ಷಣ ಇಲಾಖೆ ಮತ್ತೆ ಕರ್ನಾಟಕ ಪರೀಕ್ಷಾ ಮಂಡಳಿ ಏನಿತ್ತು, ಈ ಒಂದು ಪರೀಕ್ಷಾ ಮಂಡಳಿ ಈಗಾಗಲೇ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಸಂಪೂರ್ಣವಾಗಿ ಬಿಗಿ ಬಂದೋಬಸ್ತು, ಅದರ ಜೊತೆಗೆ CCTV ವ್ಯವಸ್ಥೆಗಳು ಮತ್ತೆ ಸುತ್ತಮುತ್ತಲಿರುವಂತಹ ಜೆರಾಕ್ಸ್ ಅಂಗಡಿಗಳೇನಿದೆ ಅವುಗಳಿಗೆ ಕೂಡ ಬೀಗ ಹಾಕಿಸಿರುವಂಥದ್ದು. ಒಟ್ಟಿನಲ್ಲಿ ಪರೀಕ್ಷಾ ಕೇಂದ್ರದ ಸುತ್ತಮುತ್ತದಲ್ಲಿ ಯಾರು ಕೂಡ ಅನುಮಾನಾಸ್ಪದವಾಗಿ ಓಡಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಶರಣ್ ಡೀಟೇಲ್ಸ್ಗಾಗಿ. ಶಾಲಾ ಮಕ್ಕಳ ಮೊಬೈಲ್ ಬಳಕೆಗೆ ಮೂಗುದಾರ ಹಾಕೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ನಿಜಕ್ಕೂ ಇದು ಒಳ್ಳೆ ಉಪಕ್ರಮ ಅಂತ ಅನ್ಸುತ್ತೆ. ಸೊ ಇದಕ್ಕೊಂದು ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ತಯಾರಿ ನಡೆಸಿದೆ. ನಿಮ್ಹಾನ್ಸ್ನ ವೈದ್ಯರು ಇದಕ್ಕೆ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಿದ್ದಾರೆ. ಮೊಬೈಲ್ ಎಷ್ಟು ಬಳಸಬೇಕು, ಮಕ್ಕಳು ಎಷ್ಟು ಹೊತ್ತು ಬಳಸಬೇಕು, ಎಷ್ಟು ಹೊತ್ತು ನಿದ್ದೆ ಮಾಡಬೇಕು, ಈ ಮೊಬೈಲ್ ಅತಿಯಾದ ಬಳಕೆಯಿಂದ ಯಾವ ರೀತಿ ಕಣ್ಣಿಗಾಗಲಿ ಬ್ರೈನ್ಗಾಗಲಿ ತೊಂದರೆ ಆಗುತ್ತೆ, ಇದೆಲ್ಲವನ್ನು ಕೂಡ ನಿಮ್ಹಾನ್ಸ್ನ ವೈದ್ಯರು ಹೇಳ್ತಾ ಇದ್ದಾರೆ. ಮೊಬೈಲ್ನ ಗೀಳನ್ನು ಕಮ್ಮಿ ಮಾಡೋದು ಹೇಗೆ ಅಂತ ಕೂಡ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ತಜ್ಞರ ಸಮಿತಿಯನ್ನು ರಚಿಸಿ ಸರ್ಕಾರ ಅಭಿಪ್ರಾಯವನ್ನು ಪಡ್ಕೊಳ್ತಾ ಇದೆ. ರಿಪಬ್ಲಿಕನ್ದಲ್ಲಿ ಮೊಬೈಲ್ ನಿಷೇಧದ ಬಿಗ್ ಎಕ್ಸ್ಕ್ಲೂಸಿವ್ ನಿಜಕ್ಕೂ ಬಹಳ ಅಗತ್ಯ. ಸರ್ಕಾರ ಯಾವ ಗ್ಯಾರಂಟಿಗಿಂತ ಹೆಚ್ಚಾಗಿ ಪೋಷಕರು ಇದನ್ನ ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಮಾಡ್ತಾರೆ. ಸರ್ಕಾರ ಈ ಕ್ರಮವನ್ನು ಕೈಗೊಳ್ಳಬೇಕು. ಶಾಲಾ ಮಕ್ಕಳು ಮೊಬೈಲ್ ಬಳಕೆ ಮಾಡೋದನ್ನ ನಿಯಂತ್ರಿಸಬೇಕು. ಹಿಂಗಾಗ್ಬಿಟ್ಟಿದೆ ಅಂದ್ರೆ ಸಮಾಜದಲ್ಲಿ ಹುಟ್ಟಿದ ಪುಟ್ಟ ಮಗುವಿನಿಂದ ಹಿಡಿದು ಅದಕ್ಕೆ ಊಟ ಮಾಡೋದಕ್ಕೂ ಮತ್ತೊಂದಕ್ಕೂ ಕೈಯಲ್ಲಿ ಮೊಬೈಲ್ ಇರಲೇಬೇಕು. ಮೊಬೈಲ್ ತೋರಿಸಿನೇ ಎಲ್ಲ ಅದು ಮಾಡೋದು. ಇಂಥ ಪರಿಸ್ಥಿತಿ ಬಂದರೆ ಮಕ್ಕಳ ಬುದ್ಧಿಮತ್ತೆ ಏನಾಗುತ್ತೆ, ಅವರ ಬ್ರೈನ್ ಬೆಳವಣಿಗೆ ಏನಾಗುತ್ತೆ, ಕಣ್ಣಿನ ಪರಿಸ್ಥಿತಿ ಏನಾಗುತ್ತೆ, ನಿಜಕ್ಕೂ ಆತಂಕಕಾರಿಯಾಗಿದೆ. ಸರ್ಕಾರ ಈಗ ಶಾಲಾ ಮಕ್ಕಳ ಮೊಬೈಲ್ ಬಳಕೆಗೆ ಮುಗುದರ ಹಾಕೋದಕ್ಕೆ ಮುಂದಾಗಿದೆ. ಅತ್ಯಂತ ಸರಿಯಾದ ಉಪಕ್ರಮ. ಆ ಕುರಿತಾದ ಒಂದು ವರದಿ ಇಲ್ಲಿದೆ. ಶಾಲಾ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಆಗುತ್ತಾ? ನಿಮ್ಹಾನ್ಸ್ ವೈದ್ಯರಿಂದ ಗೈಡ್ಲೈನ್ಸ್. ರಾಜ್ಯದಲ್ಲಿ ಶಾಲಾ ಮಕ್ಕಳ ಮೊಬೈಲ್ ಬಳಕೆಗೆ ಕಡಿವಾಣ ಹಾಕುವ ಬಗ್ಗೆ ದೊಡ್ಡ ಸುದ್ದಿ ಮುನ್ನೆಲೆಗೆ ಬಂದಿತ್ತು. 16 ವರ್ಷದೊಳಗಿನ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಮೊಬೈಲ್ ಫೋನ್ ನಿಷೇಧ ಮಾಡುವ ಬಗ್ಗೆ ಚಿಂತನೆ ನಡೆಸಿದೆ.
ಶಾಲಾ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದ ಅತಿಯಾದ ಬಳಕೆ ಕೂಡ ಹಾನಿ ಮಾಡ್ತಾ ಇದೆ. ಹೀಗಾಗಿ 16 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ ಮಾಡುವ ಬಗ್ಗೆ ಯೋಚನೆ ಇದೆ. ಈ ಬಗ್ಗೆ ಸಲಹೆ ನೀಡಿ ಅಂತ ಕುಲಪತಿಗಳಿಂದ ಸಿಎಂ ಸಿದ್ದರಾಮಯ್ಯ ಅಭಿಪ್ರಾಯ ಕೇಳಿದ್ರು. ಇದರ ಬೆನ್ನಲ್ಲೇ ನಿಮಾನ್ಸ್ ವೈದ್ಯರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿತ್ತು. ನಿಮಾನ್ಸ್ ಶೆಟ್ ಕ್ಲಿನಿಕ್ ವೈದ್ಯರ ತಂಡ ಮಕ್ಕಳ ಮೊಬೈಲ್ ಬಳಕೆಗೆ ಹೇಗೆ ಎಷ್ಟು ಏನು ಅಂತ ವರದಿಯನ್ನು ಸಿದ್ಧಪಡಿಸಿದೆ. ಈ ಬೆನ್ನಲ್ಲೇ ಮಕ್ಕಳ ಮೊಬೈಲ್ ಬಳಕೆಗೆ ಮಾರ್ಗಸೂಚಿ ನೀಡಲು ಮುಂದಾಗಿದೆ. ಗೈಡ್ಲೈನ್ಸ್ನಲ್ಲಿ ಏನಿದೆ, ಎಷ್ಟು ಹೊತ್ತು ಬಳಸಬೇಕು, ಬಳಕೆ ಹೇಗಿರಬೇಕು, ಮೊಬೈಲ್ ಗೀಳು ಕಡಿಮೆ ಮಾಡೋದು ಹೇಗೆ, ಯಾವ ಮಾನದಂಡದ ಮೇಲೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರಕ್ಕೆ ವರದಿ ನೀಡಲು ನಿಮಾನ್ಸ್ ಟೀಮ್ ಸಜ್ಜಾಗಿದೆ. Like 7,000 parents have approached our online programs, and these are very young parents also, because the whole purpose of this online program is to reach all the parents who can't come to our clinic, and all parents also have a concern that how to communicate, how to tell the child to have a regulation related to technology use. ಮಕ್ಕಳಿಗೆ ಮೊಬೈಲ್ ಕಡಿವಾಣದ ಜೊತೆಗೆ ಪೋಷಕರು ಟೆಕ್ನಾಲಜಿ ಬಳಕೆ ಕಡಿಮೆ ಮಾಡಬೇಕು. ಜೊತೆಗೆ ಮೊಬೈಲ್ ಬಳಕೆಗೆ ನಿರ್ಬಂಧ ವಿಚಾರ ಮಕ್ಕಳ ಅಭಿಪ್ರಾಯಗಳನ್ನು ಪಡೆದುಕೊಳ್ಳುವಂತೆ ಸರ್ಕಾರಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ಸಂಸ್ಥೆ ಮನವಿ ಮಾಡಿದೆ. ಮಕ್ಕಳು ತಮಗೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳುವ ಹಕ್ಕು ಹೊಂದಿದ್ದಾರೆ. ಈ ಅಭಿಪ್ರಾಯಗಳನ್ನು ಅವರು ವಯಸ್ಸು ಮತ್ತು ಪ್ರಬುದ್ಧತೆಗೆ ಅನುಗುಣವಾಗಿ ಗೌರವಿಸಬೇಕು. ಹೀಗಾಗಿ ಮಕ್ಕಳ ಅಭಿಪ್ರಾಯ ತೆಗೆದುಕೊಳ್ಳಬೇಕು ಅಂತ ಮಕ್ಕಳ ಹಕ್ಕುಗಳ ಸಂಸ್ಥೆ ಮನವಿ ಮಾಡಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಶಾಂತನಾಡು ಖ್ಯಾತಿಯ ಕರ್ನಾಟಕವೇ ದಂಗಾಗುವಂತಹ ಸುದ್ದಿ ಇದು. ಎಂಥವರನ್ನೇ ಆದರೂ ಕೂಡ ಬೆಚ್ಚಿ ಬೀಳಿಸುವಂತಹ ಭಯಾನಕ ಸತ್ಯ ವಿಷಯ ಇದು. ಕರ್ನಾಟಕ ಅಪ್ರಾಪ್ತರ ಪಾಲಿಗೆ ಅನ್ಸೇಫ್ ಆಗ್ತಾ ಇದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಕರಾಳ ಸತ್ಯದ ಅನಾವರಣ. ಮೇಲ್ನೋಟಕ್ಕೆ ಎಲ್ಲ ಬಹಳ ಚೆನ್ನಾಗಿದೆ ರಾಜ್ಯದಲ್ಲಿ ಅಂತ ಅನ್ಸುತ್ತೆ, ಆದರೆ ಎಷ್ಟೊಂದು ಭಯಾನಕ ಸಂಗತಿಗಳು ಅಡಗಿವೆ. ಇದನ್ನ ಸರ್ಕಾರಗಳೇ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಕರಾಳ ಸತ್ಯದ ಅನಾವರಣ. ನಿಮ್ಮ ಮನೆಯಲ್ಲಿ 15 ವರ್ಷದ ಒಳಗಿನ ಮಕ್ಕಳಿದ್ರೆ ನೀವು ನೋಡಲೇಬೇಕಾಗಿರುವಂಥ ಸ್ಟೋರಿ ಇದು. ಸರ್ಕಾರದಿಂದ ಆಘಾತಕಾರಿ ವರದಿ ಬಿಡುಗಡೆಯಾಗಿದೆ. ಕಿಡ್ನಾಪ್ ಕ್ಯಾಪಿಟಲ್ ಕುಖ್ಯಾತಿಯ ಬೆನ್ನಲ್ಲೇ ಮತ್ತೊಂದು ಆಘಾತ. ಮಕ್ಕಳು ಕಾಣೆಯಾಗ್ತಿದ್ದಾರೆ, ಕಿಡ್ನಾಪ್ ಆಗ್ತಿದ್ದಾರೆ ಅನ್ನುವಂಥದ್ದೊಂದು ವರದಿ ಬಂದಿತ್ತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಆಘಾತ. ರಾಜ್ಯದಲ್ಲಿ ದಿನೇ ದಿನೇ 10 ರಿಂದ 12 ವರ್ಷದ ಅಪ್ರಾಪ್ತೆಯರ ಮೇಲೆ ಅತ್ಯಾಚಾರ ಆಗ್ತಾ ಇರ್ತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದಾಖಲೆ ಸಹಿತ ಸುದ್ದಿ ಸ್ಫೋಟ ವೀಕ್ಷಕರೇ. ಖುದ್ದು ಗೃಹ ಇಲಾಖೆ ಈ ಆಘಾತಕಾರಿ ದಾಖಲೆಯನ್ನ ಬಹಿರಂಗಪಡಿಸಿದೆ. 2023ರಿಂದ 2025 ಜುಲೈ ತನಕ 10,510 ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ. ಹೇಳೋದಕ್ಕೂ ನಿಜ, ಇದು ಬಹಳ ಬೇಸರ ಉಂಟಾಗ್ತದೆ ಅಂಥ ಒಂದು ಸುದ್ದಿ. ಖುದ್ದು ಗೃಹ ಇಲಾಖೆ ಆಘಾತಕಾರಿ ದಾಖಲೆಯನ್ನು ವೀಕ್ಷಕರೇ, ಇದು ಕಂಪ್ಲೇಂಟ್ ಆಗಿರ್ತಕ್ಕಂಥ ಪ್ರಕರಣಗಳು. ಕಂಪ್ಲೇಂಟ್ ಆಗದೆ ಇರುವಂಥದ್ದು ಇನ್ನೆಷ್ಟಿರ್ಬೋದು ಹಾಗಿದ್ರೆ? ಅಪ್ರಾಪ್ತೆಯರ ಬದುಕು ಎಷ್ಟು ನರಕ. ಇವತ್ತು ನಾವು ಅತ್ಯಂತ ಮುಂದುವರೆದಿದ್ದೀವಿ, ಪ್ರಜ್ಞಾವಂತ ಜನಗಳು ಅಂತ ಮಾತನಾಡ್ತೀವಿ, ಎಲ್ಲರೂ ಎಜುಕೇಟೆಡ್ಸ್ ಇರ್ತಾರೆ ಅಂತ ಮಾತಾಡ್ತೀವಿ. ಆದರೂ ಕೂಡ ಇಂಥ ದಿನಮಾನಗಳಲ್ಲೂ ಕೂಡ ನೋಡಿ 10,000ಕ್ಕೂ ಹೆಚ್ಚು ಮಕ್ಕಳು 2023ರಿಂದ 2025 ಅಷ್ಟು ಮಕ್ಕಳ ಮೇಲೆ ಈ ರೀತಿ ಅತ್ಯಾಚಾರ ಆಗಿದೆ. ಶಿರಸಿ ಜಾತ್ರೆ ಯಾರಿಗೂ ಗೊತ್ತಿಲ್ಲ, ಐತಿಹಾಸಿಕ ಜಾತ್ರೆ. ಇಡೀ ದೇಶದಾದ್ಯಂತ ಹೆಸರಾಗಿರ್ತಕ್ಕಂಥ ಜಾತ್ರೆ. ಆದರೆ ಆ ಐತಿಹಾಸಿಕ ಜಾತ್ರೆಗೆ ಕಿತ್ತೋದ ರಸ್ತೆ ಕಂಟಕವನ್ನು ಉಂಟು ಮಾಡ್ತಾ ಇದೆ. ನಾಡಿನ ಮೂಲೆ ಮೂಲೆಯಿಂದ ಬರೋರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತಂದ್ರೆ ರಸ್ತೆನೇ ಇಲ್ಲ, ಅಲ್ಲಿ ಕೆಸರುಗದ್ದೆ ಆಗ್ಬಿಟ್ಟಿದೆ. ಈ ಕೆಸರುಗದ್ದೆ ರಸ್ತೆ ಸಂಚಾರ ದೊಡ್ಡ ಹರಸಾಹಸ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಧೂಳು ಕೆಸರಿನಿಂದ ಆವರಿಸಿರೋ ರಸ್ತೆಗೆ ಜನ ಸುಸ್ತಾಗಿದ್ದಾರೆ. ಶಿರಸಿ ಹೆದ್ದಾರಿ ಅವ್ಯವಸ್ಥೆಯನ್ನ ತೆರೆದಿಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಶಿರಸಿ ತಲುಪೋದಂದ್ರೆ ಎಂಥ ಸರ್ಕಸ್ ಗೊತ್ತಾ? ಅದೇನು ಬಹಳ ದೊಡ್ಡ ಗುಡ್ಡಗಾಡು ಪ್ರದೇಶ ಏನಲ್ಲ, ಯಾವುದೋ ಉತ್ತರಾಖಂಡ ಅಥವಾ ಮೇಘಾಲಯ ಆ ಥರನೂ ಇಲ್ಲ. ಶಿರಸಿಯಲ್ಲಿ ಜನ ಒಂದು ಕಡೆಯಿಂದ ಒಂದು ಕಡೆ ಹೋಗೋದಕ್ಕೆ ಪರದಾಡಬೇಕು. 1 ಗಂಟೆನಲ್ಲಿ ಹೋಗುವಂಥ ಒಂದು ರಸ್ತೆ, ಅದರಲ್ಲಿ ಮಿನಿಮಮ್ 3 ಗಂಟೆ ಬೇಕೀಗ. ಅತ್ಯಂತ ತ್ರಾಸದಾಯಕ. ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನೋಡಿ ಹೆಂಗೆ ಕಿತ್ತಾಕಿದ್ದಾರೆ ನೋಡಿ. ಇಡೀ ರಸ್ತೆ ಹೀಗೆ ಇದೆ, ಇಡೀ ರಸ್ತೆ ಇನ್ನೂ ಕೆಸರುಗದ್ದೆ ಆಗಿದೆ ರಸ್ತೆ. ಇದು ಸ್ವಲ್ಪ ಬಿಸಿಲು ಬಂದಿರೋಂಥ ಸಂದರ್ಭ, ಇನ್ನೂ ಸಿಕ್ಕಾಪಟ್ಟೆ ಕೆಸರುಗದ್ದೆ. ಅಕಾಲಿಕ ಮಳೆ ಬೇರೆ ಆಯಿತು ಮೊನ್ನೆ, ಸಿಕ್ಕಾಪಟ್ಟೆ ರಸ್ತೆ ಇನ್ನಷ್ಟು ಕಿತ್ತೋಯ್ತು. ಈ ಜಾತ್ರೆ ಟೈಮಲ್ಲೇ ಈ ರೀತಿ
ಕಿತ್ತಾಕೊಂಡಿದ್ದಾರೆ ರಸ್ತೆನ. ಕಾಂಟ್ರಾಕ್ಟರ್ಸ್ಗೂ ಅದೇನು ಬುದ್ಧಿ ಇರಲ್ವೋ, ಅದೇನು ಶೆಡ್ಯೂಲಿಂಗ್ ಸರಿಯಾಗಿ ಮಾಡ್ಕೊಂಡಿರಲ್ವೋ ರೋಡ್ ರಿಪೇರಿದು. ಒಟ್ಟಿನಲ್ಲಿ ಶಿರಸಿ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ರಾಜ್ಯದ ಪ್ರಸಿದ್ಧ ದೇವಾಲಯಗಳಲ್ಲೊಂದಾದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಈಗ ಫೆಬ್ರವರಿ 24ಕ್ಕೆ ಆರಂಭ ಆಗಿರುವಂಥದ್ದು. ಆ ದೇವಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಇದೀಗ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನಮ್ಮ ಕೆಲವೊಂದು ತೋರಿಸ್ತಾ ಹೋಗ್ತಾ ಇದ್ದಾರೆ. ವಾಹನಗಳು ಯಾವ ರೀತಿ ಬರ್ತಾ ಇದ್ದಾವೆ ಅಂತಂದರೆ ಅವರ ಜೀವವನ್ನು ಪಣಕ್ಕಿಟ್ಟು ಇದೀಗ ಈ ಒಂದು ರಸ್ತೆಯಲ್ಲಿ ಅವರು ಸಂಚರಿಸುವಂಥ ಕ್ರಿಯೆ ಪ್ರಾರಂಭ ಆಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ವಾಹನಗಳೇನು ಓಡಾಡ್ತವೆ ಅದು ಕೂಡ ಸಂಪೂರ್ಣವಾಗಿ ಈ ಧೂಳುಮಯ ಗುಂಡಿಗಳಲ್ಲಿ ಓಡಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾಕಷ್ಟು ಜನ ಶಿರಸಿಯ ಮಾರಿಕಾಂಬೆ ಐತಿಹಾಸಿಕ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ, ಅದನ್ನು ಕೂಡ ರಾಜ್ಯದ ಪ್ರತಿಷ್ಠಿತ ದೊಡ್ಡದಾದಂತಹ ಜಾತ್ರಾ ಮಹೋತ್ಸವ ನಡೆಯುವಂಥದ್ದು. ಈ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯ ಮತ್ತು ದೇಶ ವಿದೇಶಗಳನ್ನು ಕೂಡ ಈ ಒಂದು ಭಕ್ತರು ಕೂಡ ಬರುವಂಥ ಜಾಗ ಆಗಿರೋದು. ಇನ್ನು ರಸ್ತೆಯನ್ನು ಕೆಲಸ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ರಸ್ತೆಗಳಲ್ಲಿ ಸಂಪೂರ್ಣವಾಗಿ ಇದೀಗ ಮಣ್ಣು ಮತ್ತು ಧೂಳು ಮುಕ್ತವಾಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಇದೇನಿದೆಯಲ್ಲ, ಇದು ಮೊನ್ನೆ ಸಂಜೆ ಮಳೆ ಏನು ಬಂತು, ಆ ಮಳೆ ಬಂದಾಗ ಸಾಕಷ್ಟು ವಾಹನಗಳು ಇಲ್ಲಿ ಬಿದ್ದಂಥ ಉದಾಹರಣೆಗಳಿದ್ದಾವೆ. ತಾವು ದೃಶ್ಯದಲ್ಲಿ ನೋಡ್ತಿರುವಾಗ ಇದು ನೋಡ್ತಾ ಇರ್ಬೋದು. ಇದು ಸಂಪೂರ್ಣವಾಗಿ ಈ ರೀತಿ ಗೆರೆಯನ್ನು ಎಳೆದ್ರೆ ಸಾಕು ನೈಸಾಗುವಂಥದ್ದು. ಅಂದರೆ ಒಂದು ನೀರನ್ನಾದರೂ ಅಂದರೆ ಮಳೆ ಬಂತು ಅಂತಂದರೆ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಇದು ಒಂದು ಮಣ್ಣಿನಲ್ಲಿ ಸಾಕಷ್ಟು ಜನ ಬಿದ್ದಿರುವಂಥದ್ದು. ಸದ್ಯದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಒಂದೇ ಒಂದು ಸೂಚನಾ ಫಲಕಗಳಿಲ್ಲ. ಬಂದಂಥ ಭಕ್ತರು ಅಂದರೆ ದೇವಸ್ಥಾನಕ್ಕೆ ಹೋಗುವ ಜನರು ಬಿದ್ದು ಕೈಕಾಲುಗಳನ್ನು ಮುರ್ಕೊಂಡಿದ್ದಾರೆ. ಎಷ್ಟೋ ಜನ ಆಸ್ಪತ್ರೆಗಳು ಕೂಡ ಇವತ್ತು ಕೂಡ ಅಡ್ಮಿಟ್ ಆಗಿದ್ದಾರೆ ಅನ್ನೋ ವಿಷಯ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯ ಆಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಕಾಮಗಾರಿಯನ್ನು ಜಾತ್ರಾ ಮಹೋತ್ಸವದ ಮೊದಲೇ ಆರಂಭ ಮಾಡಿರುವಂಥದ್ದು. ಆದರೂ ಕೂಡ ಈವರೆಗೂ ಈ ಒಂದು ಕಾರ್ಯ ಸಂಪೂರ್ಣ ಆಗಿಲ್ಲ. ಒಂದು ನಾಮಫಲಕ ಕಾಮಗಾರಿ ಪ್ರಗತಿಯಲ್ಲಿದೆ ಅನ್ನುವಂಥ ಒಂದು ನಾಮಫಲಕ ಕೂಡ ಇಲ್ಲ ಅಂತ ಹೇಳ್ಬೋದು. ಈಗ ದೃಶ್ಯದಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಲ್ಲಿ ಒಂದು ಕಾರ್ ಬರ್ತಾ ಇದೆ. ಅವರು ಶಿರಸಿ ಮಾರಿಕಾಂಬೆಗೆ ಹೊಟ್ಟಿದ್ದಾರೆ ಗೊತ್ತಿಲ್ಲ, ಆದರೆ ಅವರು ಬರುವಂಥ ಜಾಗ ಏನಿದೆ ಸಂಪೂರ್ಣವಾಗಿ ಆ ಕಾರ್ಗಳು ನೃತ್ಯ ಮಾಡ್ತಿರೋದು. ಅಂದರೆ ಅಷ್ಟು ತಗ್ಗುಬ್ಬುಗಳಿದ್ದಾವೆ. ಈ ಒಂದು ಕಾಮಗಾರಿನ ಬಹಳಷ್ಟು ವರ್ಷಗಳ ಹಿಂದೆ ಮಾಡ್ತಾಯಿದ್ದಾರೆ, ಆದರೂ ಕೂಡ ಆ ಕಾಮಗಾರಿ ಸಂಪೂರ್ಣ ಆಗಿಲ್ಲ ಅಂತ ಹೇಳ್ಬೋದು. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು. ಬ್ರದರ್, ಎಲ್ಲಿಂದ ಬರ್ತಿದ್ರಿ? ಜಾತ್ರೆ ಹುಟ್ಟಿದ್ರಾ ಏನು? ಹೌದು, ಫ್ಯಾಮಿಲಿ ಕರ್ಕೊಂಡು ಹೋಗ್ತಿದ್ವಿ. ದಾವಣಗೆರೆಯಿಂದ ಬರ್ತಾ ಇದೀವಿ. ಈ ರಸ್ತೆ ಅಲ್ಲಿ ಬಂದಲ್ಲ, ಏನು ಅನಿಸ್ತಾ ಇದೆ ಸರ್? ತುಂಬಾ ಲೇಟ್ ಆಗುತ್ತೆ. ಈಗ ಪೇಷಂಟ್ಗಳು ಇರ್ತಾರೆ, ತುಂಬಾ ಕಷ್ಟ. ಆದಷ್ಟು ಬೇಗ ಆದರೆ ಚೆನ್ನಾಗಿ. ಇದು ಫುಲ್ ಮಳೆ ಬಂದು ಈ ಸಮಸ್ಯೆ ಆಗಿತ್ತು 2 ದಿನ ಕೆಳಗಡೆ. ಇವಾಗ ಒಂಚೂರು ಒಣಗೋಗಿದೆ, ಧೂಳ ಸಿಕ್ಕಾಪಟ್ಟೆ ಇದೆ. ಹೇಗೆ ಏನು ಮಾಡ್ತೀರಿ? ಹೋಗಿ ಆಸ್ಪತ್ರೆಗೆ ಹೋಗೋದಾ ಹೆಂಗೆ? ಸೀದಾ ಮತ್ತೆ ಡಸ್ಟ್ ಅಲರ್ಜಿ ಆಗುತ್ತೆ ಸರ್. ಆಮೇಲೆ ಗಾಡಿಯಲ್ಲಿ ಆಪೋಸಿಟ್ ಬಂದರೆ ಗೊತ್ತಾಗಲ್ಲ. ಸ್ವಲ್ಪ ಆದಷ್ಟು ಬೇಗ ಆದರೆ ಚೆನ್ನಾಗಿ. ಹೌದು ಸರ್. ಸರ್ಕಾರದಿಂದ ಅಂದರೆ ಸರ್ಕಾರ ಪ್ರತಿಷ್ಠಿತ ದೇವಸ್ಥಾನಗಳನ್ನು ತಮ್ಮ ಸುಪರ್ಗೆ ತೆಗೆದುಕೊಂಡು ಬರುವ ಹಣವನ್ನು ಈ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡೋಕ್ಕೆ ಮುಂದಾಗ್ತಿದೆ ಹೊರತು ಜನರ ಕಷ್ಟಗಳನ್ನು ಕೇಳಿಕೊಂಡು ಅವರಿಗೆ ಸಿಗುವಂಥ ಸುಸಜ್ಜಿತವಾದ ರಸ್ತೆಗಳ ನಿರ್ಮಾಣ ಮಾಡಲಿಕ್ಕೆ ಮಾತ್ರ ಬಿಡ್ತಾ ಇಲ್ಲ. ಕಾಮಗಾರಿ ಪ್ರಗತಿಯಲ್ಲಿರುವಂಥ ಒಂದೇ ಒಂದು ಸೂಚನಾ ಫಲಕಗಳಿಲ್ಲ ಅಂತ ಹೇಳ್ಬೋದು. ಇನ್ನು ರಸ್ತೆ ಕಾಮಗಾರಿ ನಡೀತಾ ಇದೆ. ಎಲ್ಲಿಂದ ವಾಹನ ಬರ್ತಾವೋ, ಎಲ್ಲಿಂದ ಹೋಗಬೇಕು ಅನ್ನುವಂಥ ಒಂದು ರಸ್ತೆಗೆ ಬೋರ್ಡ್ಗಳನ್ನು ಕೂಡ ಅಳವಡಿಸಿಲ್ಲ ಅಂತ ಹೇಳ್ಬೋದು. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿರುವಂಥದ್ದು. ಪ್ರತಿಷ್ಠಿತ ದೇವಸ್ಥಾನ ಶಿರಸಿ ಮಾರಿಕಾಂಬೆ ಜಾತ್ರಾ ಮಹೋತ್ಸವ ಜೋರಾಗಿ ನಡೆದರೂ ಕೂಡ ಬರುವ ಭಕ್ತರಿಗೆ ಸಾಕಷ್ಟು ಸಂಕಷ್ಟ ಮತ್ತು ಸಮಸ್ಯೆ ಆಗ್ತಾ ಇರೋದು. ಇನ್ನಾದರೂ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಏನು ಜಿಲ್ಲಾಡಳಿತ ಇರುತ್ತೆ, ಅದು ಈ ಕಡೆ ಲಕ್ಷ್ಯ ಗಮನ ಕೊಡಬೇಕು ಅಂತ ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ಉತ್ತರ ಕನ್ನಡ. ರಾಜ್ಯ ಸರ್ಕಾರ ಒಂದಲ್ಲ ಒಂದು ಬೆಲೆ ಏರಿಕೆ ಮಾಡಿ ಜನರನ್ನ ಕಾಡಿಸ್ತಾ ಇದೆ. ಇದ್ರ ನಡುವೆ ಇನ್ನೊಂದು ಬೆಲೆ ಏರಿಕೆಯ ಬಿಸಿ ಜನರಿಗೆ ತಟ್ಟೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ನಿಂದನೇ ಈ ಬೆಲೆ ಏರಿಕೆ ಜಾರಿಗೆ ಬರುತ್ತಂತೆ. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ಪ್ರಹಾರ. ವೆಚ್ಚ ಸರಿದೂಗಿಸಲು ಹೆಚ್ಚಾಗಲಿದೆ ವಿದ್ಯುತ್ ದರ. ಯೂನಿಟ್ಗೆ 44 ಪೈಸೆ ಹೆಚ್ಚಿಸಲು ನಿರ್ಧಾರ. ಬೆಂಗಳೂರು ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ವಿದ್ಯುತ್ ಸರಬರಾಜು ಕಂಪನಿಗಳು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದು ನಷ್ಟವನ್ನ ಸರಿದೂಗಿಸಲು ವಿದ್ಯುತ್ ದರ ಏರಿಕೆ ಮಾಡುವಂತೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಇದೀಗ ಬೆಲೆ ಏರಿಕೆ ಮಾಡಲು ನಿರ್ಧರಿಸಲಾಗಿದೆ. ಪ್ರತಿ ಯೂನಿಟ್ಗೆ 44 ಪೈಸೆ ಹೆಚ್ಚಿಸಿ ಆದೇಶ. ಬೆಸ್ಕಾಂ ಗ್ರಾಹಕರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಇಂಧನದ ವ್ಯತ್ಯಾಸವನ್ನ ಸರಿದೂಗಿಸಲು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಲಾಗಿದೆ. ಪ್ರತಿ ಯೂನಿಟ್ಗೆ 44 ಪೈಸೆ ಹೆಚ್ಚಳ ಮಾಡಲಾಗಿದ್ದು ಮಾರ್ಚ್ ತಿಂಗಳ ಬಿಲ್ನಲ್ಲಿ ಪರಿಷ್ಕೃತ ದರ ಜಾರಿಯಾಗಲಿದೆ. ಸರ್, ಇದು ಒಂದೇ ಅಂತಲ್ಲ, ಇವರು ಎಲ್ಲಾನು ರೇಟ್ಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ತುಂಬ ಬರೆ ಎಳಿತಾ ಇದ್ದಾರೆ. ಮಿಡ್ಲ್ ಕ್ಲಾಸ್ ಮೇಲಂತೂ ತುಂಬ ಹೊರೆ ಆಗ್ತಾ ಇದೆ ಮೇಡಮ್. ಇದು ಸ್ಟಾಪ್ ಯಾರು ಕೇಳಿದ್ರಿ ಮೇಡಮ್? ಯಾರು ಕೇಳಿದ್ರು ಕೊಡಿ ಅಂತ? ಯಾರು ಕೇಳಿದ್ರಿ ಮೇಡಮ್? ಎಲ್ಲ ಕೊಟ್ಟುಬಿಟ್ಟು ಇವರು ಎಲ್ಲ ಸುಮ್ಮನೆ ಏನೋ ಡ್ರಾಮಾ ಆಡಿಕೊಂಡು
ಅಲ್ಲಿ 2,000 ಕೊಡೋದು, 10,000 ಬರೆ ಎಳಿಯೋದು, ಒಂದೊಂದು ಯಾವುದೂ ಬಿಟ್ಟಿಲ್ಲ, ಎಲ್ಲರೂ ಹಾಕೊಂಡು ಎಳಿತದೆ, ಬರೆ ಎಳಿತದೆ. ಸಾಲದ ಸುಳಿಯಲ್ಲಿ 5 ವಿಭಾಗ. 5,476 ಕೋಟಿ ನಷ್ಟ ಅನುಭವಿಸುತ್ತಿರುವಂತಹ ಬೆಸ್ಕಾಂ 22,000 ಕೋಟಿ ಸಾಲ ಮಾಡಿದೆ. 1,500 ಕೋಟಿ ನಷ್ಟವನ್ನು ಎದುರಿಸುತ್ತಿರುವಂತಹ ಹೆಸ್ಕಾಂ 11,000 ಕೋಟಿ ಸಾಲ ಮಾಡಿದೆ. 1,030 ಕೋಟಿ ನಷ್ಟದಲ್ಲಿರುವಂತಹ ಚೆಸ್ಕಾಂ ಮೇಲೆ 5,200 ಕೋಟಿ ಸಾಲ ಇದೆ. 766 ಕೋಟಿ ನಷ್ಟದಲ್ಲಿರುವಂತಹ ಚೆಸ್ಕಾಂ ಮೇಲೆ 8,500 ಕೋಟಿ ಸಾಲ ಇದೆ. 96 ಕೋಟಿ ನಷ್ಟದಲ್ಲಿರುವಂತಹ ಮೆಸ್ಕಾಂ 2,800 ಕೋಟಿ ಸಾಲ ಮಾಡಿಕೊಂಡಿದೆ. ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಆಲ್ರೆಡಿ ಅವ್ರಿಗೆ ಈ ಟ್ಯಾರಿಫ್ಸ್ಗೆ ಪ್ರಾಬ್ಲಮ್ಸ್ಗೆಲ್ಲ ಅವ್ರದ್ದೇ ಒಂದು ಚಾಲೆಂಜಸ್ಸು ಇಶ್ಯೂಸ್ ಇದೆ, ಅದರಲ್ಲೇ ಮಾಡ್ತಾ ಇದ್ದಾರೆ. ಪವರ್ ಟ್ಯಾರಿಫ್ ಇನ್ಕ್ರೀಸ್ ಮಾಡಿದ್ರೆ ಸಣ್ಣ ಪುಟ್ಟ ಇಂಡಸ್ಟ್ರಿಗೆ ಹೇಗೆ ಮ್ಯಾನೇಜ್ ಮಾಡುತ್ತೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಫೆಬ್ರವರಿ 16ರಿಂದ ಫೆಬ್ರವರಿ 27ರವರೆಗೆ ರಾಜ್ಯದ ನಾನಾ ಭಾಗಗಳಲ್ಲಿ ಕೆಇಆರ್ಸಿ ಸಾರ್ವಜನಿಕ ವಿಚಾರಣಾ ಸಭೆಯನ್ನು ನಡೆಸಿತು. ಈ ಸಭೆಗಳಲ್ಲಿ ಗ್ರಾಹಕರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಯಾರು ಏನೇ ಹೇಳಿದ್ರೂ ದರ ಮಾತ್ರ ಏರಿಕೆಯಾಗಿದೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.